ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಇವತ್ತು ಪಶು ಆಸ್ಪತ್ರೆ ಕಿನ್ನಿಗೋಳಿ ಇದರ ಹಿರಿಯ ಪಶುವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವಿಶ್ವಾರಾಧ್ಯ ಟಿ.ಎಂ. ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ಶುದ್ಧ ಹಾಲು ಉತ್ಪಾದನೆ ಹಾಗೂ ಅದರ ಮಹತ್ವ ಎಂಬ ವಿಚಾರದ ಬಗ್ಗೆ ನಮ್ಮ ಜೊತೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಹಳಷ್ಟು ಬಾರಿ ಶುದ್ಧ ಹಾಲು ಎಂಬ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ಹಸುವಿನಿಂದ ಸಿಗುವುದು ಶುದ್ಧ ಹಾಲೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಈ ಶುದ್ಧ ಹಾಲಿನ ಉತ್ಪಾದನೆ ಎಂಬ ವಿಷಯ ಬಂದಾಗ ಏನಿದು ಶುದ್ಧ ಹಾಲಿನ ಉತ್ಪಾದನೆ? ಪಶು ವೈದ್ಯರಾಗಿ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಲಿನ ಉತ್ಪಾದನೆ ಹೈನುಗಾರಿಕೆಯಲ್ಲಿ ಒಂದು ಪ್ರಮುಖ ಪಾತ್ರ. ಈ ಹಾಲಿನ ಉತ್ಪಾದನೆಯಲ್ಲಿ ಶುದ್ಧವಾದ ಹಾಲನ್ನು ಉತ್ಪಾದಿಸಿ ನಾಗರಿಕರಿಗೆ ಅಥವಾ ಜನಗಳಿಗೆ ನಾವು ಒದಗಿಸುವಂತಹ ಏನು ಕಂಪ್ಲೀಟ್ ಪ್ರೊಸೀಜರ್ ಏನಿದೆ, ಅಂದ್ರೆ ಹಸುವಿನಿಂದ ಹಾಲಿನ ಪ್ರೊಡಕ್ಷನ್ ಇಂದ ಹಿಡಿದು ಅದು ಗ್ರಾಹಕರಿಗೆ ಸಪ್ಲೈ ಆಗುವವರೆಗೆ ಅದು ಕಲುಷಿತಗೊಳ್ಳದಂತೆ ವಿತ್ ಅಂದ್ರೆ ಯಾವುದೇ ರೋಗಗಳು ಜನಗಳಿಗೆ ಬಾರದಂತೆ ಶುದ್ಧವಾದ ಆಹಾರವನ್ನು ಒಂದು ಒದಗಿಸುವ ಒಂದು ಕಾರ್ಯತಂತ್ರ ಅಥವಾ ಕಾರ್ಯವಿಧಾನ. ಈ ವಿಧಾನದಲ್ಲಿ ಒಂದು ಶುದ್ಧ ಹಾಲನ್ನು ನಾವು ಯಾವುದೇ ಕಲುಷಿತ ಇಲ್ಲದಲೇ ಪ್ರೊಡಕ್ಷನ್ ಮಾಡುವಂತದ್ದು ಏನಿದೆ ಇದಕ್ಕೆ ನಾವು ಶುದ್ಧ ಹಾಲು ಅಂತ ಕರಿತೇವೆ. ಈ ಶುದ್ಧ ಹಾಲಿನಿಂದ ಆರೋಗ್ಯ ವೃದ್ಧಿಯಾಗಬೇಕೇ ಹೊರತು ಅದರಿಂದ ತೊಂದರೆ ಆಗಬಾರದು. ಇದು ಶುದ್ಧ ಹಾಲಿನ ಒಂದು ವಿಷಯ. ಸರಿ, ಇವಾಗ ನೀವು ಶುದ್ಧ ಹಾಲು ಹಾಗೂ ಶುದ್ಧ ಹಾಲಿನ ಉತ್ಪಾದನೆಯ ಬಗ್ಗೆ ಒಂದಿಷ್ಟು ಹೇಳಿದ್ರಿ. ಈಗ ಇವತ್ತಿನ ದಿನಗಳಲ್ಲಿ ಶುದ್ಧ ಹಾಲು ಉತ್ಪಾದನೆ ಯಾಕೆ ಅತಿ ಮುಖ್ಯ ಅಂತ ತಾವು ಹೇಳಿಕೆ ಬಯಸ್ತೀರಿ? ಈಗ ನಾವು ಹೈನುಗಾರಿಕೆಯಿಂದ ಹಾಲು ಏನಿದೆ ಇದು ನಾಗರಿಕತೆ ಸ್ಟಾರ್ಟ್ ಆದಾಗಿಂದನು ಅಂದ್ರೆ ಪ್ರಾರಂಭವಾದಾಗಿಂದನು ಹಾಲು ಮನುಷ್ಯನ ಒಂದು ಪ್ರಮುಖ ಆಹಾರ. ನಾಗರಿಕತೆ ಜೊತೆಗೆ ನಾವು ಇದೊಂದು ಆಹಾರ ಉತ್ಪಾದನೆ ಕೂಡ ಬೆಳ್ಕೊಂಡು ಬಂದಿದೆ. ಹೆಚ್ಚು ಜನ ಆಹಾರ ರೂಪದಲ್ಲಿ ನಾವು ಹಾಲನ್ನ ಸೇವಿಸ್ತೇವೆ. ಅದರಲ್ಲಿ ಹೆಚ್ಚಾಗಿ ಮಕ್ಕಳು, ವೃದ್ಧರು ಮತ್ತೆ ಅನಾರೋಗ್ಯ ಪೀಡಿತರಾದಂತವ್ರಿಗೆ ನಾವು ಇದನ್ನ ಹಾಲಿನ ಪದಾರ್ಥಗಳನ್ನ ನಾವು ನೀಡ್ತೇವೆ. ಅಂದ್ರೆ ಆರೋಗ್ಯ ವೃದ್ಧಿಗಾಗಿ ಇದೊಂದು ಸಂಪೂರ್ಣ ಪ್ರಮಾಣದ ಆಹಾರ ಹಾಲಾಗಿರುತ್ತೆ. ಆದ್ದರಿಂದ ಇದನ್ನು ನಾವು ಗ್ರಾಹಕರಿಗೆ ತಲುಪಿಸುವಾಗ ಹೆಚ್ಚು ಸುರಕ್ಷಿತವಾಗಿ ಮತ್ತೆ ಅದರಿಂದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಆಗದಂತೆ, ಅಂದ್ರೆ ಬೇರೆ ರೋಗಗಳಾಗ್ಲಿ ಅದರಿಂದ ಬರುವಂತ ಕಲುಷಿತವಾದ ಆಹಾರ ಸಪ್ಲೈ ಆಗದೇ ಇರೋ ಹಾಗೆ ಒಂದು ಗ್ರಾಹಕರಿಗೆ ಒದಗಿಸುವ ವಿಧಾನ ಏನಿದೆ ಇದರಿಂದ ಜನರಲ್ಲಿ ಆರೋಗ್ಯ ವೃದ್ಧಿ ಆಗುತ್ತದೆ ಮತ್ತೆ ಅದರಿಂದ ಪ್ರತಿಕೂಲ ಪರಿಣಾಮಗಳು ಯಾವುದೇ ಆಗದೇ ತರ ನಾವು ಕಾಪಾಡಿದ್ದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಅಂದ್ರೆ ಅಡ್ಡ ಪರಿಣಾಮಗಳು ಬಾರದ ಹಾಗೆ. ಹೌದು. ಹಾಗಿದ್ರೆ ಈಗ ಹಾಲು ಸಾಮಾನ್ಯವಾಗಿ ಯಾವ ಸೋರ್ಸ್ಗಳ ಮೂಲಕ ಕಲುಷಿತವಾಗ್ತವೆ ಅಂತ ತಾವು ಹೇಳ್ತೀರಿ? ಒಂದು ನೋಡಿ, ಈಗ ಹಾಲಿನ ಶುದ್ಧ ಉತ್ಪಾದನೆಯಲ್ಲಿ 3 ಕ್ರೈಟೀರಿಯಾ ಇರುತ್ತೆ. ಒಂದು ಅಲ್ಲಿನ ಉತ್ಪಾದನೆಯಾಗುವ ಒಂದು ವಾತಾವರಣ, ಎನ್ವಿರಾನ್ಮೆಂಟ್. ಎರಡನೇದು ಉತ್ಪಾದನೆ ಆಗುವ ಪ್ರಾಣಿಯಿಂದ ಮತ್ತು ಉತ್ಪಾದನೆ ಮಾಡುವ ವಿಧಾನಗಳಿಂದ. ಅಲ್ಲಿ ಮಧ್ಯದಲ್ಲಿ ಬರುವಂತ ಯಾವುದೇ ಹಾಲು ಕರೆಯುವವರಾಗಿರ್ಬೋದು, ಸಪ್ಲೈ ಮಾಡಿರುವಾಗಿರ್ಬೋದು, ಅವರಿಂದ ಕಲುಷಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಈಗ ಎನ್ವಿರಾನ್ಮೆಂಟ್ ಅಂತಂದ್ರೆ ಹಾಲು ಕರೆಯುವ ಕೊಟ್ಟಿಗೆ ಏನಿರುತ್ತದೆ ಅದು ಶುದ್ಧವಾಗಿರಬೇಕು, ಹಟ್ಟಿ ಶುದ್ಧವಾಗಿರಬೇಕು. ಅಲ್ಲಿ ಅಂದ್ರೆ ನೆರಳಿನಲ್ಲಿ ನಾವು ಕರಿಬೇಕಾಗುತ್ತೆ, ಅಲ್ಲಿಂದ ಧೂಳುಗಳು ಅದರಲ್ಲಿ ಬೀಳಬಾರದು. ಆ ರೀತಿ ವಾತಾವರಣವನ್ನು ನಾವು ಕಾಪಾಡ್ಕೋಬೇಕು. ಅಂದ್ರೆ ಈಗ ಹಾಲು ಕರೆಯುವಾಗ ಅದರ ಪ್ರಾಣಿಯ ದೇಹ ಸ್ವಚ್ಛವಾಗಿರಬೇಕು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಆ ಪ್ರಾಣಿ ಆರೋಗ್ಯಕರವಾಗಿರಬೇಕು. ಅದರಿಂದ ಕೆಲವು ಜೂನೋಟಿಕ್ ಡಿಸೀಸಸ್ ಗಳೇನಿದೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳು ಈ ಹಾಲಿನ ಮೂಲಕ ಕೂಡ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ಯೂಬರ್ಕುಲೋಸಿಸ್ ಇರಬಹುದು. ಈ ಟ್ಯೂಬರ್ಕುಲೋಸಿಸ್ ಕ್ಷಯ ರೋಗ ಇದು ಹಾಲಿನ ಮುಖಾಂತರ ಬರುವಂತ. ಇದೇ ರೀತಿ ಬೇರೆ ಬೇರೆ ಪ್ಯಾರಾಸೈಟ್ಸ್ ಗಳು ಕೂಡ ಇರುತ್ತೆ, ಈ ಬ್ಯಾಕ್ಟೀರಿಯಾಗಳಿರುತ್ತೆ. ಇದರಿಂದ ಮನುಷ್ಯನಿಗೆ ಜೂನೋಟಿಕ್ ಡಿಸೀಸ್ ಪ್ರಾಣಿಜನ್ಯ ರೋಗಗಳೇನಿರ್ತವೆ ಇವು ಕೆಲವು ಬರುತ್ತೆ. ಬ್ರುಸೆಲ್ಲಾ ಅಂತ ಒಂದು ಕಂದು ರೋಗ ಅಂತ ಕರಿತೇವೆ. ಇದರಿಂದ ಈ ಒಂದು ಪ್ರಾಣಿ ಈ ರೋಗಗಳಿಂದ ಮುಕ್ತವಾಗಿರಬೇಕು. ಎರಡನೇದು ಎನ್ವಿರಾನ್ಮೆಂಟ್ ಸ್ವಚ್ಛವಾಗಿರಬೇಕು. ಅದರಿಂದ ಧೂಳು, ಕಣ, ಕಲುಷಿತ ಆಗುವಂತ ಮಣ್ಣು ಹಾಲಲ್ಲಿ ಮಿಕ್ಸ್ ಆಗಬಾರ್ದು, ಮಿಶ್ರಗೊಳ್ಳಬಾರದು. ಎರಡನೇದು ಹಾಲು ಕರೆಯುವ ವಿಧಾನದಲ್ಲಿ ಈಗ ಹಾಲು ಕರೆಯುವ ಏನಿರ್ತಾನೆ ಅವನು ಕೂಡ ಆರೋಗ್ಯವಾಗಿರಬೇಕು, ಸ್ವಚ್ಛ ಬಟ್ಟೆಗಳನ್ನು ಧರಿಸಿರ್ಬೇಕು, ಅವನಿಂದ ಕಂಟಾಮಿನೇಷನ್ ಆಗಬಾರ್ದು. ಮತ್ತೆ ಇನ್ನೊಂದು ಹಾಲು ನಾವು ಪ್ರೊಡಕ್ಷನ್ ಆದ್ಮೇಲೆ ಅದು ಸಾಗಿಸುವ ಅಥವಾ ಅದನ್ನ ಗ್ರಾಹಕರಿಗೆ ತಲುಪಿಸುವ ಪ್ರೊಸೀಜರ್ ಅಲ್ಲಿ ಯಾವುದೇ ಕಲುಷಿತಗಳು ಮಿಶ್ರಣ ಮಾಡದೇ ಇರುವ ಹಾಗೆ ಶುದ್ಧವಾಗಿರಬೇಕು. ಅದರಿಂದ ಕಲಬೆರಕೆ
ಕಲಬೆರಕೆ ವಸ್ತುಗಳನ್ನ ಸೇರಿಸದ ಇರುವ ಹಾಗೆ ನಾವು ಗ್ರಾಹಕರಿಗೆ ತಲುಪಿಸುವುದು ಒಂದು ಜವಾಬ್ದಾರಿ ಇರುತ್ತೆ. ಹೌದು. ಹಾಗಿದ್ರೆ ಈಗ ಪ್ರಾಣಿಯ ಆರೋಗ್ಯ ಹಾಲಿನ ಗುಣಮಟ್ಟದ ಮೇಲೆ ನೇರವಾದ ಪರಿಣಾಮ ಬೀರ್ತದೆ ಅಂತ ಹೇಳಬಹುದು. ಅದು ಯಾವ ರೀತಿ ಅಂತ ಹೇಳ್ತೀರಾ? ಉತ್ತಮ ಶುದ್ಧವಾದ ಹಾಲು ಫಸ್ಟ್ ಪ್ರೊಡ್ಯೂಸ್ ಆಗೋದು ಒಂದು ಆರೋಗ್ಯವಂತ ಪ್ರಾಣಿಯಿಂದ. ನಾವು ಅದೇ ರೀತಿ ಪ್ರಾಣಿಗಳಿಂದನೇ ಅದು ಫಸ್ಟ್ ಬರೋದ್ರಿಂದ ಆ ಪ್ರಾಣಿ ಆರೋಗ್ಯವಂತವಾಗಿರಬೇಕು. ಆ ಪ್ರಾಣಿಗಳಿಗೆ ನಾವು ಜಂತುನಾಶಕಗಳನ್ನು ಕೊಟ್ಟು ಅದರಿಂದ ಯಾವುದೇ ರೋಗಗಳು ಇರದ ಹಾಗೆ ಅದಕ್ಕೆ ಲಸಿಕೆಗಳನ್ನು ನಾವು ಕೊಟ್ಟು ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡಬೇಕಾಗುತ್ತೆ. ಅದಕ್ಕೆ ಮಿನರಲ್ ಮಿಕ್ಸ್ಚರ್ಸ್ಗಳನ್ನು ಕೊಟ್ಟು ಅದರ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಹಾಲಿನಲ್ಲಿ ಏನು ನಾವು ಕ್ವಾಲಿಟೀಸ್ ಇರ್ತವೆ, ಅದರಲ್ಲಿ ಇರಬೇಕಾದ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಇದು ಪ್ರೊಡ್ಯೂಸ್ ಆಗುವಂಥದ್ದು ಒಂದು ಆರೋಗ್ಯಕರ ಅನಿಮಲ್ ಇಂದ. ಇಲ್ಲಾಂದ್ರೆ ಏನಾಗುತ್ತೆ, ಹಾಲಿನ ಕ್ವಾಲಿಟಿ ನಾಶ ಆಗುತ್ತೆ. ಅದರಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಬರಬಹುದು, ನೀರಿನ ಅಂಶ ಜಾಸ್ತಿ ಆಗ್ಬೋದು, ಅದರಲ್ಲಿ SNF ಅನ್ನೋದ್ರಿಂದ ಒಂದು ಕಮ್ಮಿ ಆಗ್ಬೋದು. ಅಂದ್ರೆ ಇದರಿಂದ ಹಾಲಿನ ಕ್ವಾಲಿಟಿ ಏನಿದೆ ಅದರದ್ದು ಪರಿಣಾಮ ಬೀರುತ್ತೆ. ಆದ್ದರಿಂದ ಆರೋಗ್ಯವಾದ ಹಸುವಿನಿಂದ ಮಾತ್ರ ಒಂದು ಆರೋಗ್ಯಯುತ ಆಹಾರ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಅದರಲ್ಲಿ ಸೊಮ್ಯಾಟಿಕ್ ಸೆಲ್ ಕೌಂಟ್ಸ್ ಅಂತ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಕ್ವಾಲಿಟಿ ಶೆಲ್ಫ್ ಲೈಫ್, ಅದರ ಶೇಖರಣೆ ಮಾಡುವಂತಹ ಪೀರಿಯಡ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಆದ್ದರಿಂದ ಪ್ರಾಣಿಯ ಆರೋಗ್ಯ ಮೊದಲನೇ ಆದ್ಯತೆ ಇರುತ್ತದೆ. ಇವಾಗ ಇಷ್ಟೆಲ್ಲ ಶುದ್ಧವಾಗಿರಬೇಕು, ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು ಅಂತ ನೀವು ಹೇಳಿದ್ರಿ. ಹಾಗಿದ್ರೆ ಈಗ ಹಾಲು ಕರೆಯುವುದಕ್ಕೆ ಮೊದಲು ಯಾವ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕು ಅಂತ ಹೇಳ್ಬೋದಾ? ನಾನು ಆಗ್ಲೇ ಹೇಳಿದೆ, ಎನ್ವಿರಾನ್ಮೆಂಟ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ಅದರ ಕೊಟ್ಟಿಗೆಯ ಕ್ಲೀನ್ ಆಗಿರಬೇಕು, ವಾತಾವರಣ, ಕರೆಯುವ ಜಾಗ ಕ್ಲೀನ್ ಆಗಿರಬೇಕು. ಆ ಜಾಗವನ್ನು ನಾವು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಗಿರ್ಬೋದು ಅಥವಾ ಕ್ಲೀನ್ ಮಾಡುವ ನೆಲವನ್ನು ಕ್ಲೀನ್ ಮಾಡುವಂತ ಸೊಲ್ಯೂಷನ್ಗಳಿಂದ ಆ ಜಾಗವನ್ನು ಕ್ಲೀನ್ ಇಟ್ಟಿರಬೇಕು. ಆಮೇಲೆ ಕರೆಯುವವರು ಕೂಡ, ಹಾಲು ಕರೆಯುವವರು, ಹಾಲು ಉತ್ಪಾದನೆ ಮಾಡುವವರು ಆ ಪ್ರಾಣಿಯ ದೇಹವನ್ನು ಫಸ್ಟ್ ಚೆನ್ನಾಗಿ ವಾಶ್ ಮಾಡಬೇಕು, ಶುದ್ಧ ನೀರಿನಿಂದ ವಾಶ್ ಮಾಡಬೇಕಾಗುತ್ತೆ. ಆ ವಾಶ್ ಮಾಡಿದ ಮೇಲೆ ಅದನ್ನ ಚೆನ್ನಾಗಿ ಡ್ರೈ ಮಾಡಬೇಕು, ಕೆಚ್ಚಲ ಭಾಗಗಳನ್ನ. ಆಮೇಲೆ ಅದರಿಂದ ಹಾಲನ್ನು ನಾವು ಕರಿಬೇಕಾಗುತ್ತೆ. ಇದರಿಂದ ಎನ್ವಿರಾನ್ಮೆಂಟ್ ಇಂದ ಆಗುವಂತ ಕಂಟ್ಯಾಮಿನೇಷನ್ಸ್ ಕಮ್ಮಿ ಆಗುತ್ತೆ. ಈಗ ತಾವು ಹೇಳಿದ್ರೆ ಕೆಚ್ಚಲನ್ನು ತೊಳೆದ ನಂತರ ಒಣಗಿಸಬೇಕು ಅಂತ. ಅದು ಯಾಕೆ ಹಾಗೆ ಮಾಡಬೇಕಾದ್ದು? ಒಂದು, ಆ ಕೆಚ್ಚಲು ಹಸಿಯಾಗಿದ್ರೆ ಅಲ್ಲಿ ನೀರಿನಂಶ ಇದ್ರೆ ಆ ನೀರಿನಂಶದ ಮೂಲಕ ದೇಹದ ಭಾಗ, ಆ ಕೆಚ್ಚಲಿನ ಭಾಗದಲ್ಲಿರುವಂತ ಒಂದು ಕಲುಷಿತವಾದ ನೀರು ಹಾಲಿಗೆ ಮಿಕ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದರಿಂದ ಬ್ಯಾಕ್ಟೀರಿಯಾಗಳು ಅಥವಾ ಅದರ ಮೇಲಿರುವಂತ ಪ್ಯಾರಾಸೈಟ್ಸ್ಗಳು ಅದು ಹಾಲಿಗೆ ಕಂಟ್ಯಾಮಿನೇಷನ್ ಆಗುತ್ತೆ. ಈ ಕಂಟ್ಯಾಮಿನೇಷನ್ ಆದಾಗ ಅದರ ಸೆಲ್ಫ್ ಲೈಫ್ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಅದರದ್ದು ಫ್ಯಾಟ್ ಪರ್ಸೆಂಟೇಜ್, ಅದರ ರ್ಯಾನ್ಸಿಡಿಟಿ ಅಂತೀವಿ ಅದು, ಅದರಿಂದ ಕೆಟ್ಟ ವಾಸನೆ ಹಾಲಿಂದ ಲಿಕ್ನೆ ಬರುವಂತ ಚಾನ್ಸಸ್ ಇರುತ್ತೆ. ಇದು ತಿರಸ್ಕೃತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಲು ಕಲೆಕ್ಷನ್ ಸೆಂಟರ್ ಅಲ್ಲಿ ಈ ತರ ಯಾವುದೇ ಪ್ರಾಬ್ಲಮ್ ಇದ್ರೆ ಅದನ್ನ ತಿರಸ್ಕೃತಗೊಳ್ಳುತ್ತೆ. ಇದರಿಂದ ಅದು ರೈತರಿಗೆ ಅದೊಂದು ನಷ್ಟ ಆಗುವಂತ ಚಾನ್ಸಸ್ ಇರೋದ್ರಿಂದ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಮತ್ತೆ ಈ ಪ್ರೊಸೀಜರ್, ಈಗ ಹಾಲು ಒಂದರಿಂದ ಇನ್ನೊಂದು ಕಲೆಕ್ಷನ್ಸ್ ಆಗ್ತಾ ಹೋದಾಗ ಇದು ಕಂಟ್ಯಾಮಿನೇಷನ್ ಆಗುವಂಥದ್ದು, ಹಾಲಿನ ಗುಣಮಟ್ಟ ಕಮ್ಮಿ ಆಗೋದನ್ನು ನಾವು ತಡಿಬಹುದು. ಈಗ ಸಾಮಾನ್ಯವಾಗಿ ಹಾಲು ಕರೆಯುವುದು ಅಂತ ಹೇಳುದು ಒಂದು ಸುಲಭ ಪದ ಅಂತ ಹೇಳುವುದು. ಆದ್ರೆ ಹಾಲು ಕರೆಯುವುದಕ್ಕೂ ಸಹ ಒಂದು ರೀತಿ ಅಂತ ಇರಬಹುದಲ್ಲ? ಯಾವ ರೀತಿಯಾದ ವಿಧಾನ, ಹಾಲು ಕರೆಯುವ ವಿಧಾನ, ಉತ್ತಮವಾದ ರೀತಿ ಯಾವುದು ಮತ್ತು ಯಾಕೆ ಅಂತ ಹೇಳ್ಬೋದು? ಈಗ ಹಾಲು ಕರೆಯುವ ದನ ಸಾಕುವಂತ ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಾಲು ಕರೆಯುವ ಮೆಥಡ್ಸ್ ಅಲ್ಲಿ ಒಂದು ಸ್ಟ್ರಿಪ್ಪಿಂಗ್ ಮೆಥಡ್, ಅಂದ್ರೆ ಉದ್ದಕ್ಕೆ ಎಳೆಯುವಂಥದ್ದು, 2 ಬೆರಳುಗಳನ್ನ ಮತ್ತೆ ಹೆಬ್ಬೆಟ್ಟುಗಳನ್ನ ಒತ್ತಿ ಎಳೆಯುವಂಥದ್ದು. ಇನ್ನೊಂದು ನಕ್ಲಿಂಗ್ ಮೆಥಡ್ ಅಂತೀವಿ, ಅಂದ್ರೆ ಹೆಬ್ಬೆರಳನ್ನ ಒಳಗೆ ಸೇರಿಸಿ ಆ ಹಸುವಿನ ತೊಟ್ಟನ್ನು ಹಿಡಿದು ಒತ್ತಿ ಎಳೆಯುವಂಥದ್ದು. ಮತ್ತೆ ಇನ್ನೊಂದು ಫುಲ್ ಹ್ಯಾಂಡ್ ಮೆಥಡ್, ಅಂದ್ರೆ ಕೈ ಪೂರ್ತಿ ಮಡಚಿ ಅದ ಕೆಚ್ಚಲನ್ನು ಹಿಡಿದು ಅದನ್ನ ಒತ್ತುವಂಥದ್ದು. ಇದರಲ್ಲಿ ಸ್ಟ್ರಿಪ್ಪಿಂಗ್ ಮೆಥಡ್ ಮತ್ತೆ ನಕ್ಲಿಂಗ್ ಮೆಥಡ್ ಅಲ್ಲಿ ಅದಕ್ಕೆ ಕೆಚ್ಚಲಿನ ತೊಟ್ಟಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಈಗ ಫುಲ್ ಹ್ಯಾಂಡ್ ಮೆಥಡ್ ಮಾಡುವಾಗ ಅದರಲ್ಲಿ ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ, ಮತ್ತೆ ಕೆಚ್ಚಲು ಆರೋಗ್ಯಕರವಾಗಿರುತ್ತೆ. ಈ ನಕ್ಲಿಂಗ್ ಮತ್ತೆ ಸ್ಟ್ರಿಪ್ಪಿಂಗ್ ಮೆಥಡ್ ಅಲ್ಲಿ ನಾವು ಏನಾದರೂ ಹಾಲನ್ನು ಕರೆಯುವಾಗ ಅಲ್ಲಿ ಗಾಯಗಳಾಗೋ ಚಾನ್ಸಸ್ ಜಾಸ್ತಿ, ಮತ್ತೆ ಸ್ವೆಲ್ಲಿಂಗ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಇದರಿಂದ ಮ್ಯಾಸ್ಟೈಟಿಸ್ ಆಗೋ ಚಾನ್ಸಸ್ ಜಾಸ್ತಿ, ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥದ್ದು ಅಥವಾ ಗಾಯಗಳಾದಾಗ ಅದರಲ್ಲಿ ಪಸ್ಸಾಗುವಂಥದ್ದು. ಈ ತರ ಪಸ್ಸಾದಾಗ ಅದು ಸೂಕ್ಷ್ಮವಾದ ಜಾಗ ಆಗಿರೋದ್ರಿಂದ ಹಾಲಿನ ಕೆಚ್ಚಲಿನ ತೊಟ್ಟುಗಳು ಅಲ್ಲಿ ಬೇಗ ಗಾಯಗಳು ಒಣಗೋದಿಲ್ಲ. ಒಂದು ಸಲ ಗಾಯ ಒಣಗೋದಿಲ್ಲ ಅಂತಂದ್ರೆ ಅದು ಹಾಲು ಕರೀಲಿಕ್ಕೆ ಬಿಡೋದಿಲ್ಲ. ಹಾಲು ಶೇಖರಣೆ ಅದರ ಕೆಚ್ಚಲಲ್ಲಿ ಶೇಖರಣೆ ಆಗಿ ಹೋದಾಗೆ ಅದರಲ್ಲಿ ಊತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಊತ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯಾಗಿ ಹಾಲಿನ ಕೆಚ್ಚಲು ಭಾವವಾಗಿ ಮ್ಯಾಸ್ಟೈಟಿಸ್ ಆಗೋ ಚಾನ್ಸಸ್ ಇರೋದ್ರಿಂದ ಅದರದ್ದು ಪೂರ್ಣ ಆರೋಗ್ಯ ಕಮ್ಮಿ ಆಗುತ್ತೆ. ಮತ್ತೆ ಇದು ಒಂದು ದಿನದಿಂದ ಮತ್ತೆ ಇನ್ನೊಂದು ದಿನಕ್ಕೆ ಹಬ್ಬೋ ಚಾನ್ಸಸ್ ಇರೋದ್ರಿಂದ ಆ ಪ್ರದೇಶದಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಹಾಲಿಗೆ ಕಂಟ್ಯಾಮಿನೇಷನ್ ಆಗುವಂತ ಅಶುದ್ಧ ಹಾಲು ಉತ್ಪಾದನೆ ಆಗುವಂತ ಚಾನ್ಸಸ್ ಇರೋದ್ರಿಂದ ನಾವು ಫುಲ್ ಹ್ಯಾಂಡ್ ಮೆಥಡ್ ಅಂತಂತೀವಿ, ಪೂರ್ಣ ಪ್ರಮಾಣದಲ್ಲಿ
ಕೈಯನ್ನ ಹಿಡಿದು ಒತ್ತಿ ಕರೆಯುವಂತಹ ಮೆಥಡ್ ಏನಿದೆ ಇದು ಒಳ್ಳೆಯ ಒಂದು ವಿಧಾನ, ಹಾಲು ಕರೆಯುವ ವಿಧಾನ ಆಗಿದೆ. ಬಹಳ ಉತ್ತಮ ಮಾಹಿತಿ ಕೊಟ್ರಿ ಸರ್. ಸರ್, ಈಗ ನೀವೊಂದು ಹೇಳಿದ್ರೆ ಮ್ಯಾಸ್ಟ್ರಿಟಿಸ್, ಹಾಗಂದ್ರೆ ಎಂತ ಸರ್ ಅದು? ಮ್ಯಾಸ್ಟ್ರೈಟಿಸ್ ಅಂತಂದ್ರೆ ಇದು ಕೆಚ್ಚಲ ಊತ ಬರುವಂಥದ್ದು. ಅಂದ್ರೆ ಕೆಚ್ಚಲ ಇದು ಇನ್ಫ್ಲಮೇಷನ್ ಆಫ್ ದಿ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಇನ್ಫ್ಲಮೇಷನ್ ಅಲ್ಲಿ ಏನಾಗುತ್ತೆ, ಕೆಚ್ಚಲಿನ ಒಳಗಡೆ ಹಾಲು ಉತ್ಪಾದಕ ಗ್ರಂಥಿ ಅಥವಾ ಅದರಲ್ಲಿ ಸೆಲ್ಸ್ ಏನಿರುತ್ತೆ, ಹಾಲು ಉತ್ಪಾದನೆ ಮಾಡುವಂತ ಸೆಲ್ಸ್, ಅಲ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಇದು ವೈರಸ್ ಆಗಿರ್ಬೋದು, ಈ ತರದ್ದು ಸೇರಿದಾಗ ಅಲ್ಲಿ ಅದರ ಇನ್ಫ್ಲಮೇಷನ್ ಆಗೋದ್ರಿಂದ ಅಲ್ಲಿ ಅದು ಹಾಲು ಉತ್ಪಾದನೆ ನಿಲ್ಲುತ್ತೆ ಒಂದು, ಮತ್ತೆ ಅಲ್ಲಿ ಆಲ್ರೆಡಿ ಉತ್ಪಾದನೆ ಆಗಿರೋ ಹಾಲಲ್ಲಿ ಏನಿರುತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಈ ತರ ಬೆಳೆದಾಗ ಆ ಕೆಚ್ಚಲಿನ ಊತ ಬರುತ್ತೆ, ಮತ್ತೆ ಅದು ಹಾಲು ಪೂರ್ತಿ ಕೆಟ್ಟೋಗಿರುತ್ತೆ, ಅದರಲ್ಲಿ ಪಸ್ ಮಾತ್ರ ಇರುತ್ತೆ. ಈ ತರ ಉತ್ಪಾದನೆ ಆದಂತ ಹಾಲಲ್ಲಿ ಬ್ಯಾಕ್ಟೀರಿಯಲ್ ಕೌಂಟ್ಸ್ ಅಂತ ಏನಂತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಸ್ಟೆಫೆಲೋಕಾಕಸ್ ಆರಿಯಸ್ ಅಂತ ಒಂದೇನು ಬ್ಯಾಕ್ಟೀರಿಯಾ ಬರುತ್ತೆ. ಇದು ಒಂದು ಅನಾರೋಗ್ಯ ಕಾಸ್ ಮಾಡೋ ಚಾನ್ಸಸ್ ಇರೋದ್ರಿಂದ ಇದು ಆರೋಗ್ಯ ಉತ್ತಮ ಹಾಲಿಗೆ ಇದು ಒಳ್ಳೆಯ ಲಕ್ಷಣ ಅಲ್ಲ. ಆದ್ರಿಂದ ಈ ಮ್ಯಾಸ್ಟೈಟಿಸ್ ಬರದೇ ಇರುವ ಹಾಗೆ ತಡೆಯುವಂಥದ್ದು ಎಲ್ಲರ ಆದ್ಯತೆ ಆಗಿರುತ್ತೆ ರೈತರಿಂದ. ಇದನ್ನ ನಾವು ಶುದ್ಧ ಹಾಲು ಉತ್ಪಾದನೆಯ ಪ್ರೊಸೀಜರ್ ಹೇಳಿದ್ನಲ್ಲ, ಅದ್ರ ಮೂಲಕ ಮಾತ್ರ ನಾವು ಕಂಟ್ರೋಲ್ ಮಾಡಬಹುದು. ಇದನ್ನ ಹೇಗೆ ಅಂತಂದ್ರೆ ಕೆಚ್ಚಲು ಹಾಲು ಕರೆಯುವಾಗ ಕೆಚ್ಚಲುಗಳನ್ನ ಚೆನ್ನಾಗಿ ತೊಳಿಬೇಕು. ಪೊಟ್ಯಾಷಿಯಂ ಪರಮಂಗನೇಟ್ ಅಂದ್ರೆ ಆಂಟಿಸೆಪ್ಟಿಕ್ಸ್ ಏನಿರ್ತವೆ ಅದನ್ನ ಯೂಸ್ ಮಾಡ್ತೇವೆ. ಕೆಲವು ಹೆಚ್ಚು ಹಾಲು ಕರೆಯೋ ದನಗಳಲ್ಲಿ ನಾವು ಪ್ಲಗ್ಗಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ಪ್ಲಗ್ ಅನ್ನ ನಾವು ಅದಕ್ಕೆ ಸೇರಿಸ್ತೀವಿ. ಅಂದ್ರೆ ಅದ್ರ ಕೆಚ್ಚಲಿನ ಒಳಗೆ ಯಾವುದೇ ಬ್ಯಾಕ್ಟೀರಿಯಾ ಆಗಿರ್ಬೋದು, ಕಲುಷಿತ ನೀರು, ಕೊಳೆ ಇದರೆಲ್ಲ ಹೋಗದೆ ಇರೋ ಹಾಗೆ ತಡೆಯುವಂತ ಒಂದು ಮೆಥಡ್. ಇದರಿಂದ ಏನು ನಾವು ಮ್ಯಾಸ್ಟೈಟಿಸ್ ನ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಮ್ಯಾಸ್ಟೈಟಿಸ್ ಒಂದ್ಸಲ ಆಯ್ತು ಅಂದ್ರೆ ಆ ಕರಾವಿನಲ್ಲಿ ಅಂದ್ರೆ ಅದು ಹಾಲು ಕರೆಯುವ ಟೈಮ್ ಏನಿರುತ್ತೆ ಅದರಲ್ಲಿ ಪೂರ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸಲ ಡ್ಯಾಮೇಜ್ ಆಯ್ತು ಅಂತಂದ್ರೆ ಹಾಲಿನ ಉತ್ಪಾದನೆ ತುಂಬಾ ಇಳಿದು ಹೋಗುತ್ತೆ, ಮತ್ತೆ ಅದರ ಆರೋಗ್ಯ ಕೂಡ ಸರಿ ಇರೋದಿಲ್ಲ. ದನದ ಆರೋಗ್ಯ ಕೂಡ ಅಡ್ಡ ಪರಿಣಾಮ ಬೀರೋದ್ರಿಂದ ಅದರ ಪರ್ಫಾರ್ಮೆನ್ಸ್ ಏನಿದೆ, ಹಾಲು ಕರೆಯುವ ಒಂದು ಕ್ಷಮತೆ ಅದು ಪೂರ್ತಿ ಕುಗ್ಗಿ ಹೋಗುತ್ತೆ. ಇದರಿಂದ ಅದರ ಮೇಂಟೆನೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಆರ್ಥಿಕ ನಷ್ಟನೇ ಜಾಸ್ತಿ ಆಗುತ್ತೆ. ಆದ್ರಿಂದ ಇದನ್ನ ಬರದೇ ಇರುವಾಗ ತಡೆಯೋದು ಒಂದು ಉತ್ತಮ ವಿಧಾನ. ಇದನ್ನ ನಾವು ಶುದ್ಧ ಆಹಾರ ಉತ್ಪಾದನೆಯಲ್ಲಿ ಬಳಸುವ ಒಂದು ವಿಧಾನ ಕ್ರಮಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಮಾತ್ರ ತಡಿಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂತಂದ್ರೆ ಇದು ಬ್ಯಾಕ್ಟೀರಿಯಾದಲ್ಲಿ ಇರೋದ್ರಿಂದ ಇಂಥ ಸ್ಪೆಸಿಫಿಕ್ ಬ್ಯಾಕ್ಟೀರಿಯಾ ಅಂತ ಇರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆಗಳಾಗ್ಲಿ ಅಥವಾ ಟ್ರೀಟ್ಮೆಂಟ್ ಇರ್ಬೋದು, ಅದರ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಒಂದು ಮಲ್ಟಿ ಬ್ಯಾಕ್ಟೀರಿಯಲ್ ಡಿಸೀಸ್ ಅದು, ಅಂದ್ರೆ ಅದ್ರ ಒಂದೇ ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುವಂತ ಡಿಸೀಸ್ ಆಗಿರೋದಿಲ್ಲ. ಅದು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಅದರದ್ದು ಆಂಟಿಬಯೋಟಿಕ್ಸ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಇದ್ರ ಕಾಸ್ಟ್ಲಿ ಆಗೋದ್ರಿಂದ ಇದು ರೈತರಿಗೆ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುತ್ತೆ. ಅಂದ್ರೆ ಮುನ್ನೆಚ್ಚರಿಕೆಯಿಂದ ಹೌದು, ಕಂಟ್ರೋಲ್ ಮಾಡಿ. ಸರಿ ಸರ್, ಇವಾಗ ನಾನು ಈಗ ಹಾಲು ಕರೆಯುವ ಇದರಲ್ಲಿ ನೋಡಿದ್ದೇನೆ, ಕೆಲವು ದಾರಗಳನ್ನು ಬಿಡ್ತಾರೆ. ಹಾಲು ಕರೆಯೋರು ಏನಿದೆ ಆರಂಭದಲ್ಲಿ ಕೆಲವು ದಾರಗಳನ್ನು ಬಿಡ್ತಾರೆ. ಯಾಕಿದು? ಇದು ಕೂಡ ಒಂದು ಉತ್ತಮವಾದ ಕಾರ್ಯವಿಧಾನ ಹಾಲು ಕರೆಯುವ ಶುದ್ಧ ಉತ್ಪಾದನೆಯಲ್ಲಿ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಕರುಗಳನ್ನು ಫಸ್ಟ್ ಬಿಡ್ತಾ ಇದ್ರು ಹಾಲು ಕುಡಿಲಿಕ್ಕೆ. ಅದು ಕುಡಿದು ಆದ ನಂತರ ಹಾಲನ್ನು ನಾವು ನಮಗೆ ಬೇಕಾದ ಹಾಲನ್ನು ನಾವು ಕರ್ಕೊಳ್ತಾ ಇದ್ವಿ. ಇದರಲ್ಲಿ ಏನಾಗುತ್ತೆ, ಫಸ್ಟ್ ಪೋರ್ಷನ್ ಏನಿದೆ ಹಾಲಿನ ಉತ್ಪಾದನೆಯಲ್ಲಿ ಕೆಚ್ಚಲಲ್ಲಿ ಟೀಟ್ಸ್ ಅಲ್ಲಿ ಸೇರಿರುವಂತ ಹಾಲಲ್ಲಿ ಅಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳಿರುತ್ತೆ. ಅದು ಫಸ್ಟ್ ಶೇಖರಣೆ ಆಗಿರುವಂತಹ ಹಾಲು ಆಗಿರುತ್ತೆ. ನಾವು ಹೇಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಾಲು ಉತ್ಪಾದನೆ ಆಗುತ್ತೆ ಕೆಚ್ಚಲಲ್ಲಿ. ಆದ್ರಿಂದ ಫಸ್ಟ್ 2-3 ದಾರಿಗಳನ್ನ ನಾವೇನು ಹೊರಗಡೆ ಚೆಲ್ತೀವಿ ಅದರಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾದ ಕ್ವಾಂಟಿಟಿ ಇರೋದ್ರಿಂದ ಅದನ್ನ ಹೊರಗಡೆ ಹಾಕೋದು ಒಂದು ಒಳ್ಳೆ ವಿಧಾನ. ಇದರಿಂದ ನಾವು ನೆಕ್ಸ್ಟ್ ಕರೆಯುವಾಗ ಬರುವಂತ ಹಾಲಲ್ಲಿ ಏನಿದೆ ಅದು ಶುದ್ಧವಾಗಿರ್ತದೆ. ಆದ್ದರಿಂದ ಫಸ್ಟ್ 2 ದಾರಿಗಳನ್ನ ಅಥವಾ 3 ದಾರಿಗಳನ್ನ ಸ್ಟ್ರಿಪ್ಸ್ ನ ನಾವು ಹೊರಗಡೆ ಚೆಲ್ಲೋದು ಒಂದು ಒಳ್ಳೆ ವಿಧಾನ. ಇದರಲ್ಲಿ ಹೆಚ್ಚು ಸೊಮ್ಯಾಟಿಕ್ ಸೆಲ್ಸ್ ಕೌಂಟ್ಸ್ ಜಾಸ್ತಿ ಇರುತ್ತೆ. ಯಾವಾಗ ಸೊಮ್ಯಾಟಿಕ್ ಸೆಲ್ಸ್ ಕೌಂಟ್ಸ್ ಇರುತ್ತೆ, ಇದ್ರ ನಾವು ಹಾಲಿನ ಮಾದರಿಗಳನ್ನು ತೆಗೆದಾಗ ಇದ್ರ ಕ್ವಾಂಟಿಟಿ ಜಾಸ್ತಿ ಇದ್ರೆ ಅದು ಅಶುದ್ಧ ಹಾಲು ಅಂತಾನೆ ಪರಿಗಣನೆ ಆಗುತ್ತೆ. ಆದ್ರಿಂದ ಇದ್ರ ಫಸ್ಟ್ 2-3 ಸ್ಟ್ರಿಪ್ಸ್ ನ ನಾವು ಹೊರಗಡೆ ಚೆಲ್ಲಿ ಮತ್ತೆ ಹಾಲನ್ನ ನಾವು ಕರಿಬೇಕಾಗುತ್ತೆ. ಇದು ಈ ಕರೆದ ಹಾಲನ್ನ ಸಂಗ್ರಹಿಸಿದ್ರಲ್ಲಿ ಇದರಲ್ಲಿ ಸೊಮ್ಯಾಟಿಕ್ ಸೆಲ್ಸ್ ಮತ್ತೆ ಬ್ಯಾಕ್ಟೀರಿಯಲ್ ಕೌಂಟ್ ಕಮ್ಮಿ ಇದ್ದಾಗ ಇದು ಮಾರ್ಕೆಟ್ ಅಲ್ಲಿ ಒಂದು ಉತ್ತಮ ಹಾಲಾಗಿ ಶುದ್ಧ ಹಾಲಾಗಿ ಪರಿಗಣಿಸ್ತಾರೆ. ಇವಾಗ ಶುದ್ಧ ನೀರೇನಿದೆ ಹಾಲು ಉತ್ಪಾದನೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರ ವಹಿಸ್ತದೆ? ಶುದ್ಧ ನೀರು ಈಗ ಫಸ್ಟ್ ಬಂದಾಗ ಪ್ರಾಣಿಗಳಿಗೆ ನಾವು ಶುದ್ಧ ನೀರನ್ನೇ ನಾವು ಒದಗಿಸಬೇಕು. ಅಶುದ್ಧ ನೀರಿಂದ ಪ್ರಾಣಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಪ್ರಾಣಿಗಳ ಮೇಂಟೆನೆನ್ಸ್ಗೆ, ಮ್ಯಾನೇಜ್ಮೆಂಟ್ಗೆ, ಸ್ನಾನ ಮಾಡಿಸ್ಲಿಕ್ಕೆ, ತೊಳಿಲಿಕ್ಕೆ, ಮತ್ತೆ ಅಲ್ಲಿ ಯೂಸ್ ಮಾಡುವಂತ ಪರಿಕರಗಳನ್ನ ತೊಳಿಲಿಕ್ಕೆ ಶುದ್ಧ ನೀರನ್ನು ಉಪಯೋಗಿಸಿದಾಗ ಮಾತ್ರ ಅಲ್ಲಿ ಮಿನಿಮಮ್ ಆ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಒಂದು ಕಲುಷಿತ ಪ್ರಮಾಣವನ್ನ ನಾವು ಕಮ್ಮಿ ಮಾಡಬಹುದು. ಈ ಕಲುಷಿತ ಪ್ರಮಾಣ ಕಮ್ಮಿ ಆದಾಗ ಮಾತ್ರ ಶುದ್ಧ ಹಾಲು ಉತ್ಪಾದನೆಗೆ ಸಹಕಾರಿ. ಈಗ ಪ್ರಾಣಿಗಳ ದೇಹವನ್ನು ತೊಳೆಯುವಾಗ ಕೂಡ ಶುದ್ಧ ನೀರನ್ನು ಯೂಸ್ ಮಾಡಬೇಕಾಗುತ್ತೆ. ಕಲುಷಿತ ನೀರನ್ನು ಯೂಸ್ ಮಾಡಿದಾಗ ಅದು ಯಾವುದೇ ಮೂಲಕವಾಗಿ ಯಾವುದೇ ರೀತಿಯಲ್ಲಿ ಆ ಹಾಲಿನ ಪ್ರೊಡಕ್ಷನ್ಗೆ ಸೇರುವಂತಹ ಚಾನ್ಸಸ್ ಇರೋದ್ರಿಂದ ನಾವು ಶುದ್ಧವಾದ ನೀರನ್ನ ಪ್ರಾಣಿಗಳ ಆರೋಗ್ಯಕ್ಕೆ ಕೊಡುವಾಗ ಶುದ್ಧ ನೀರನ್ನೇ ನಾವು ಕೊಡಬೇಕಾಗುತ್ತೆ. ಇದರಿಂದ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಇದೊಂದು ಮೇಜರ್ ಇಂಪ್ಯಾಕ್ಟ್ ಇರುತ್ತೆ, ನೇರ ಪರಿಣಾಮ ಬೀರುತ್ತದೆ. ಉತ್ತಮ ಮಾಹಿತಿ ಸರ್.
ಇವಾಗ ಹಾಲು ಕರೀಲಿಕ್ಕೆ ಏನು ಪಾತ್ರೆಗಳನ್ನು ಉಪಯೋಗಿಸ್ತಾರೆ, ಯಾವುದು ಸೂಕ್ತ ಅಂತ ಹೇಳ್ಬೋದಾ? ಇದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ಗಳು ಸೂಕ್ತವಾಗಿರುತ್ತದೆ. ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ನಾವು ಬಳಸಬಹುದು. ಸ್ಟೇನ್ಲೆಸ್ ಸ್ಟೀಲಲ್ಲಿ ಅಂದರೆ ರೆಸ್ಟ್ ಹಿಡಿಯೋ ಚಾನ್ಸಸ್ ಕಮ್ಮಿ ಇರೋದ್ರಿಂದ ಅದನ್ನು ಶುದ್ಧವಾದ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ಇದರಲ್ಲಿ ಕಂಟ್ಯಾಮಿನೇಷನ್ಸ್ ಕಮ್ಮಿ ಇರುತ್ತೆ. ಮತ್ತು ವಾಶ್ ಮಾಡಲಿಕ್ಕೂ ಕೂಡ ತುಂಬ ಈಸಿ ಬೇರೆ ಕಂಪೇರ್ ಮಾಡಿದರೆ. ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ಪ್ರಿಫರ್ ಮಾಡ್ಬೋದು ಹಾಲಿನ ಉತ್ಪಾದನೆಯಲ್ಲಿ. ಈ ಪಾತ್ರೆಗಳನ್ನು ಯಾವ ರೀತಿ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತೀರಾ? ಇವನ್ನ ಹಾಲು ಕರೆಯುವ ಪಾತ್ರೆಗಳೇನಿದೆ ಇದು ಕೂಡ ಒಂದು ಈ ಹಾಲಿನ ಉತ್ಪಾದನೆ ಪ್ರಾಣಿಗಳಿಂದ ಉತ್ಪಾದನೆ ಆದ ನಂತರ ನೆಕ್ಸ್ಟ್ ನಾವು ಕ್ಯಾರಿ ಮಾಡುವಾಗ ಅಂದರೆ ಗ್ರಾಹಕರಿಗೆ ತಲುಪಿಸುವ ಅಂದರೆ KMF ಅಥವಾ ಇದು ಮಿಲ್ಕ್ ಡೈರಿ ಪ್ರೊಸೆಸಿಂಗ್ ಸೆಂಟರ್ಸ್ಗೆ ಏನು ಸಾಗಿಸೋದಿರುತ್ತೆ ಆ ಮಧ್ಯದ ಇದರಲ್ಲಿ ಇದು ಕಂಟ್ಯಾಮಿನೇಷನ್ ತಡಿಲಿಕ್ಕೆ ನಾವು ಆ ಪರಿಕರಗಳು ಏನಿದೆ ಹಾಲಿನ ಕರೆಯುವಂಥದ್ದಾಗಿರ್ಬೋದು, ಹಾಲನ್ನು ಸಾಗಿಸುವಂಥದ್ದು, ಇಂಥ ಪರಿಕರಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಈ ಪರಿಕರಗಳನ್ನು ಒಂದು ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ಗಳಿಂದ ವಾಶ್ ಮಾಡೋದು, ಇನ್ನೊಂದು ಬಟ್ಟೆ ಸೋಪ್ ಆಗಿರ್ಬೋದು ಅಥವಾ ಸೋಪ್ ಪೌಡರ್ ಇದರಿಂದ ನಾವು ಯೂಸ್ ಮಾಡಿ ಅದರಲ್ಲಿ ಮಿನಿಮಮ್ ಕಂಟ್ಯಾಮಿನೇಷನ್ ಇರೋ ಥರ ನೋಡಿಕೊಂಡು ಅಥವಾ ಇದನ್ನು ಬಿಸಿ ನೀರಿನಲ್ಲಿ ಹದ್ದಿ ಕೂಡ ವಾಶ್ ಮಾಡ್ಕೋಬೋದು. ಈ ಪ್ರೊಸೀಜರ್ಗಳಿಂದ ನಾವು ಕಂಟ್ಯಾಮಿನೇಷನ್ ಆಗೋದನ್ನು ತಡಿಬೋದು. ಈಗ ಹಾಲು ಕರೆದ ನಂತರ ಎಲ್ಲರೂ ಸೋಸ್ತಾರೆ, ಅಂದ್ರೆ ಫಿಲ್ಟರ್ ಮಾಡ್ತಾರೆ, ಇದ್ಯಾಕೆ? ಹಾಲು ಕರೆಯುವಾಗ ನಮಗೆ ಗೊತ್ತಿಲ್ಲದೇನೆ ಅಥವಾ ಇಲ್ದೇನೆ ತಿಳಿದಿರೋ ಹಾಗೆ ಕೆಲವು ವಸ್ತುಗಳು ಅದರಲ್ಲಿ ಬೀಳ್ತಾ ಇರ್ಬೋದು. ಪ್ರಾಣಿಗಳಿಂದ ಯಾವುದೇ ಪ್ಯಾರಾಸೈಟ್ಸ್ಗಳು ಬೀಳ್ತಾ ಇರ್ಬೋದು ಅಥವಾ ಸುತ್ತಮುತ್ತ ಇರುವಂಥ ಎಲೆ, ಮೇವು, ಪಾರ್ಟ್ಗಳು ಇದೆಲ್ಲ ಬೀಳ್ತಾ ಇರ್ಬೋದು, ಅದರಲ್ಲಿ ಬಿದ್ದಿರ್ಬೋದು. ಆದ್ದರಿಂದ ಇದನ್ನು ಫಿಲ್ಟರ್ ಮಾಡಿದರೆ ಅಂಥ ಕಲ್ಮಶಗಳೇನಿದೆ ಅದನ್ನು ನಾವು ಸಪರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಅದರಲ್ಲಿ ಕೆಲವು ಸಲ ಹಾಲಲ್ಲಿ ಕರೆಯುವಾಗ ಕೆಲವು ಲಂಪ್ಸ್ಗಳು ಬರುತ್ತೆ ಹಾಲು ಕರೆದಾಗ, ಅದ್ರ ಜೊತೆ ಕೆಚ್ಚಲಿನ ಭಾಗದಿಂದ ಅಥವಾ ಅದರ ಒಳಗಡೆನ ಎಪಿಥೀಲಿಯಲ್ ಸೆಲ್ಸ್ಗಳ ಲಂಪ್ಸ್ ಕೂಡ ಅದರಲ್ಲಿ ಬರ್ತಾ ಇರುತ್ತೆ. ಮತ್ತೆ ಕೆಲವು ಫ್ಯಾಟ್ ಪೋರ್ಷನ್ಸ್ಗಳು ಕೂಡ ಅಂಟುಕೊಂಡು ಉಂಡೆಗಳಾಗಿ ಬೀಳ್ತಾ ಇರುತ್ತೆ. ಇಂಥದ್ದು ಕಂಟ್ಯಾಮಿನೇಟೆಡ್ ಇರುವಂತ ಒಂದು ಹಾಲಾಗಿರುತ್ತೆ. ಅದನ್ನ ಸಪರೇಟ್ ಮಾಡೋದ್ರಿಂದ ಇದರ ಹಾಲಿನ ಸೆಲ್ಫ್ ಲೈಫ್ ಏನಂತೀವಿ, ಅದರ ಶೇಖರಣಾ ಸಾಮರ್ಥ್ಯ ಅಥವಾ ಶೇಖರಣಾ ಪೀರಿಯಡ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು, ಮತ್ತೆ ಹಾಳಾಗೋದನ್ನ ತಡಿಬೋದು. ಆದ್ದರಿಂದ ನಾವು ಫಿಲ್ಟರ್ ಮಾಡೋದು ಒಂದು ಒಳ್ಳೆಯ ವಿಧಾನ ಆಗಿರುತ್ತೆ. ಈಗ ತಾವು ಹೇಳಿದ್ರಿ ಹಾಲಿನ ಒಂದು ಟೈಮ್ ಶೇಖರಣಾ ಸಾಮರ್ಥ್ಯ ಅಂತ ಹೇಳಿದ್ರಿ. ಈಗ ಹಾಲು ಕರೆದ ನಂತರ ನಾವು ಎಷ್ಟು ಸಮಯದ ಒಳಗೆ ಅದನ್ನು ತಂಪು ಮಾಡ್ಬೇಕು, ಅಥವಾ ಒಂದು ಅದನ್ನು ಆರೋಗ್ಯಕರ ದೃಷ್ಟಿಯಿಂದ ನೋಡ್ತಿದ್ರೆ ಎಷ್ಟು ಟೈಮ್ ಅದರ ಗ್ಯಾಪ್ ಅಲ್ಲಿ ಇಡಬಹುದು, ಹೇಗೆ ಅದು? ನೀವು ಅದು ಹಾಲು ಕರೆದ ತಕ್ಷಣ ಈಗ ನಿಮ್ಮ ಸೊಸೈಟಿಯಿಂದ ಹಾಲು ಸಂಗ್ರಹಣಾ ಕೇಂದ್ರಗಳೇನಿರುತ್ತೆ ಆ ಕೇಂದ್ರಗಳಿಗೆ ಸಾಗಿಸುವ ದೂರ ಅದರ ಮೇಲೆ ಈ ಟೈಮ್ ಡಿಪೆಂಡ್ ಆಗಿರುತ್ತೆ. ನೀವು ಹಾಲು ಈಗ ಬಲ್ಕ್ ಚಿಲ್ಲಿಂಗ್ ಸೆಂಟರ್ಸ್ ಅಂತ ಇರ್ತವೆ, ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ಸ್, ನೀವು ಆ ಪ್ರದೇಶಕ್ಕೆ ತಗೊಂಡೋಗೋ 2 hours ಒಳಗಡೆ ಅದನ್ನು ತಗೊಂಡೋಗಿ ಸಾಗಿಸಿದ್ರೆ ಒಳ್ಳೆಯದು. ಅಥವಾ ತುಂಬ ಸಮಯ ನಿಮಗೆ ಟೈಮ್ ಬೇಕಾಗುತ್ತೆ ಅಥವಾ ಸಾಗಲಿಕ್ಕೆ ಟೈಮ್ ಆಗೋದಿಲ್ಲ ಅಂದರೆ ನೀವು ಫ್ರಿಜ್ಜಲ್ಲಿ ಶೇಖರಣೆ ಮಾಡಿ ಇಟ್ಕೋಬಹುದು. ಸರಿ, ಇವಾಗ ಏನು ಹಾಲು ಕರೆಯುವಾಗ ಯಾವ ರೀತಿಯಾದಂಥ ಸ್ವಚ್ಛತೆ ಬೇಕು ಅಂತ ಹೇಳಿದರೆ, ಹಾಗಿದ್ರೆ ಹಾಲು ಕರೆಯುವಾತ ಆ ವೈಯಕ್ತಿಕ ಸ್ವಚ್ಛತೆ ಅಂತ ಏನಿದೆ ಅದು ಸಾಮಾನ್ಯವಾಗಿ ಹಾಲಿನ ಗುಣಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ? ಇಲ್ಲಿ ಹಾಲು ಕರೆಯುವ ವ್ಯಕ್ತಿ ಏನಿರ್ತಾನೆ ಅವನು ಆರೋಗ್ಯವಾಗಿರಬೇಕು. ಈಗ ಹಾಲಿಂದ ನಾನು ಹೇಳಿದ ಹಾಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳಬಾರ್ದು. ಈಗ ಹಾಲು ಕರೆಯುವ ವ್ಯಕ್ತಿಯೇ ಇನ್ಫೆಕ್ಟೆಡ್ ಆಗಿದ್ದು ಅವನಿಂದ ಕೆಲವು ರೋಗಗಳು ಕೂಡ ಹಾಲಿನ ಮೂಲಕ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆ ವ್ಯಕ್ತಿ ಕೂಡ ಆರೋಗ್ಯವಾಗಿರಬೇಕು. ಹಾಲು ಕರೆಯುವಾಗ ಅವನು ಕೈ ಬೆರಳುಗಳಾಗಲಿ ಕೈಯಲ್ಲಿ ಗಾಯಗಳಿರಬಾರ್ದು, ಆ ಉಗುರುಗಳನ್ನು ಚೆನ್ನಾಗಿ ಕತ್ತರಿಸ್ಕೊಂಡಿರಬೇಕು. ಇಲ್ಲಾಂದರೆ ಕರೆಯುವ ಸಮಯದಲ್ಲಿ ಆ ಕೆಚ್ಚಲಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕೆಚ್ಚಲಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ಅಲ್ಲಿ ಅಶುದ್ಧ ಹಾಲು ಉತ್ಪಾದನೆ ಆಗೋ ಇರೋದ್ರಿಂದ ಅಥವಾ ಕೆಚ್ಚಲಿಗೆ ಡ್ಯಾಮೇಜ್ ಆದಾಗ ಮ್ಯಾಸ್ಟೈಟಿಸ್ಗಳು ಆಗೋ ಚಾನ್ಸಸ್ ಇರೋದ್ರಿಂದ ಇಲ್ಲಿ ಅಶುದ್ಧವಾದ ಹಾಲು ಉತ್ಪಾದನೆಗೆ ದಾರಿ ಮಾಡಿಕೊಡೋದ್ರಿಂದ ನಾವು ಅಲ್ಲಿ ಹಾಲು ಕರೆಯುವ ವ್ಯಕ್ತಿ ಏನಿದ್ದಾನೆ ಅವನು ಆರೋಗ್ಯವಾಗಿರಬೇಕು. ಅವನ ಬಾಡಿಯಿಂದ ಅಥವಾ ಅವನ ದೇಹದಿಂದ ಯಾವುದೇ ರೋಗಜನ್ಯ ಬೇರೆ ಹಾಲಿನ ಮುಖಾಂತರ ಸ್ಪ್ರೆಡ್ ಆಗಬಾರ್ದು. ಆದ್ದರಿಂದ ಅವನು ಶುದ್ಧವಾಗಿರಬೇಕು, ಶುದ್ಧವಾದ ಬಟ್ಟೆಗಳನ್ನ ಧರಿಸಿರಬೇಕು, ಕೈಗಳನ್ನ ಚೆನ್ನಾಗಿ ತೊಳ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಹಸುಗಳಲ್ಲಿ ಕೆಚ್ಚಲು ಬಾವು ಅಥವಾ ಮ್ಯಾಸ್ಟ್ರೈಟಿಸ್ ಶುದ್ಧ ಹಾಲಿನ ಉತ್ಪಾದನೆಗೆ ಹೇಗೆ ಅಡ್ಡಿ ಆಗ್ತದೆ? ಮ್ಯಾಸ್ಟೈಟಿಸ್ ಇಂದ ನಾನು ಆಗ್ಲೇ ಹೇಳಿದ ಹಾಗೆ ಹಾಲಿನಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳ ಸಂಗ್ರಹಣೆ ಆಗುತ್ತದೆ. ಇದರಲ್ಲಿ ಪಸ್ ಅಥವಾ ಕೊಳೆ ಆಗಿರ್ಬೋದು ಅಥವಾ ರೇಷಿ ಅಂತ ಏನು ಕರಿತೀವಿ, ಇದರಲ್ಲೂ ಇದು ಉತ್ಪಾದನೆ ಆಗೋದ್ರಿಂದ
ಇದರ ಸೆಲ್ಫ್ ಲೈಫ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವುದು ಬ್ಯಾಕ್ಟೀರಿಯಾ, ಯಾಕಂದರೆ ಹಾಲು ಒಂದು ಸಂಪೂರ್ಣ ಆಹಾರ ಆಗಿರೋದ್ರಿಂದ ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆ ಬ್ಯಾಕ್ಟೀರಿಯಾಗಳೇನಿದೆ ಬೆಳವಣಿಗೆಗೆ ತುಂಬ ಎಲ್ಲ ಇದನ್ನು ಒದಗಿಸ್ಕೊಡೋದ್ರಿಂದ ಆ ಹಾಲು ಬೇಗ ಕೆಟ್ಟೋಗುತ್ತದೆ. ಆದ್ದರಿಂದ ಮ್ಯಾಸ್ಟೈಟಿಸ್ ಆಗಿರೋ ಹಾಲು ಮಿಕ್ಸ್ ಆಗಬಾರ್ದು. ಈಗ ನೀವು ಹಾಲು ಕರೆಯುವಾಗ ಫಸ್ಟು ಆರೋಗ್ಯವಾಗಿರುವ ಕೆಚ್ಚಲುಗಳಿಂದ ಹಾಲನ್ನು ನಾವು ತೆಗಿಬೇಕು. ಅದನ್ನ ಫಸ್ಟ್ ತೆಗೆದ ಮೇಲೆ ನಾವು ಮ್ಯಾಸ್ಟೈಟಿಸ್ ಆಗಿರೋ ತೊಟ್ಟು ಏನಿರುತ್ತೆ ಅದನ್ನ ನಾವು ಕೊನೆಯಲ್ಲಿ ಅದರಿಂದ ಹಾಲನ್ನ ತೆಗಿಬೇಕಾಗುತ್ತೆ. ನಾವು ಮ್ಯಾಸ್ಟೈಟಿಸ್ ಆಗಿರೋ ತೊಟ್ಟನ್ನ ಫಸ್ಟ್ ಮುಟ್ಟಿ ಬೇರೆ ಆರೋಗ್ಯವಾಗಿರೋ ತೊಟ್ಟುಗಳನ್ನ ಮುಟ್ಟಿದ್ರೆ ಅಥವಾ ಅಲ್ಲಿಂದ ಹಾಲು ಕರೀಲಿಕ್ಕೆ ಹೋದ್ರೆ ಅದು ಅಲ್ಲಿಂದ ಬೇರೆ ತೊಟ್ಟುಗಳಿಗೆ ಆರೋಗ್ಯವಾಗಿರುವಂತಹ ತೊಟ್ಟಲಿಗೂ ಕೂಡ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಯಾವುದೇ ಪ್ರಾಣಿ ಅಥವಾ ಹಸು ಮ್ಯಾಸ್ಟೈಟಿಸ್ ಇಂದ ನರಳ್ತಾ ಇದೆ ಅಂದ್ರೆ ಅದನ್ನ ನಾವು ಕೊನೆಯಲ್ಲಿ ಹಾಲನ್ನ ತೆಗಿಬೇಕಾಗುತ್ತೆ. ಫಸ್ಟು ಆ ಪ್ರಾಣಿಯನ್ನ ಕೊನೆಯಲ್ಲಿ ತಗೋಬೇಕು, ಮತ್ತೆ ಮ್ಯಾಸ್ಟೈಟಿಸ್ ಆಗಿರುವಂಥ ತೊಟ್ಟನ್ನು ಕೊನೆಯಲ್ಲಿ ಕರಿಬೇಕು. ಇದರಿಂದ ಬೇರೆ ಆ ಸಾಕುವಂತಹ ರೈತರ ಬೇರೆ ಪ್ರಾಣಿಗಳಿಗೂ ಕೂಡ ಹಬ್ಬುವಂತಹ ಚಾನ್ಸಸ್ ನಾವು ಮಿನಿಮೈಸ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಮತ್ತು ಹಾಲನ್ನು ಈ ಕೆಟ್ಟೋಗಿರೋ ಹಾಲನ್ನು ನಾವು ನೆಲಕ್ಕೆ ತಾಗಿದ್ರೆ ಅಥವಾ ನೆಲದಲ್ಲಿ ಬಿದ್ದರೆ ಅದನ್ನು ಫಿನಾಯಿಲಿಂದನೂ ಸ್ವಚ್ಛಗೊಳಿಸಬೇಕಾಗುತ್ತೆ. ಇಲ್ಲ ಅಂದರೆ ಆ ಪ್ರದೇಶದಲ್ಲಿ ಬೇರೆ ಆರೋಗ್ಯವಂತ ಹಸುವಿನ ಕೆಚ್ಚಲು ಏನಾದರೂ ಕಾಂಟ್ಯಾಕ್ಟಿಗೆ ಬಂದರೆ ಅದಕ್ಕೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆ ಹಾಲನ್ನು ತೆಗೆದು ಡಿಸ್ಪೋಸ್ ಮಾಡೋದು ಒಳ್ಳೇದು. ಸರ್, ಇವಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಪಶುಗಳು ಅನಾರೋಗ್ಯಕ್ಕೆ ಈಡಾಗ್ತವೆ. ಆ ಸಂದರ್ಭದಲ್ಲಿ ನಾವು ಔಷಧಿಗಳನ್ನು ಕೊಡ್ತೀವಿ. ಕೊಟ್ಟ ಈ ಔಷಧಿಗಳಿವೆಯಲ್ಲ, ಹಾಲು ಕರೆಯುವ ಇದರಲ್ಲಿ ಹೇಗೆ ಅಡ್ಡ ಪರಿಣಾಮ ಬೀರ್ತದೆ ಅಥವಾ ನೇರವಾದ ಪರಿಣಾಮ ಬೀರ್ತವ ಹೇಗೆ? ಅಂದರೆ ಅದರ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇದೆಯಾ? ಹೇಗೆ ಸರ್ ಇದು? ನಾವು ಒಂದು ಪ್ರಾಣಿ ಅನಾರೋಗ್ಯ ಪೀಡಿತವಾದಾಗ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಇದ್ದಾಗ ನಾವು ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ಗಳನ್ನ ಅಥವಾ ಔಷಧಿಗಳನ್ನು ನಾವು ಯೂಸ್ ಮಾಡ್ತೇವೆ. ಆ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳೇನಿದೆ ಅದ್ರ ಬಾಡಿಯಲ್ಲಿ ಅದಕ್ಕೊಂದು ವಿಟ್ರಾಯಲ್ ಪೀರಿಯಡ್ ಅಂತ ಟೈಮ್ ಇರುತ್ತೆ. ಅಂದರೆ ಆ ಆಂಟಿಬಯೋಟಿಕ್ ಏನಿದೆ ಅದು ದೇಹದ ಮೂಲಕ ಅಂದರೆ ಯಾವುದೇ ಆರ್ಗನ್ಗಳ ಮೂಲಕ ಮೆಟಬಲೈಸ್ ಆಗಿ ಹೊರಗಡೆ ಹೋಗೋದಿರುತ್ತೆ. ಅದು ಹಾಲು ಕೂಡ ಅದು ದಾರಿ. ಈಗ ಒಂದು ಯೂರಿನ್ ಮೂಲಕ ಆಗ್ಬೋದು, ಮಲಮೂತ್ರದ ಮೂಲಕ ಆಗ್ಬೋದು, ಮತ್ತೆ ಇದು ಬಾಡಿಯಿಂದ ಹೊರಗೆ ಹೋಗೋ ಒಂದು ವಿಧಾನ, ಹಾಲು ಸಹ ಅದೊಂದು ವಿಧಾನ. ಆದರೆ ಈ ಬ್ಯಾಕ್ಟೀರಿಯಲ್ ಅಂದರೆ ಆಂಟಿಬಯೋಟಿಕ್ನ ಯೂಸ್ ಮಾಡಿದಾಗ ಅದರ ಮೆಟಬಲೈಟ್ಸ್ ಏನು ಇರುತ್ತೆ ಅದು ಹಾಲಿನ ಮೂಲಕ ಬರುತ್ತೆ. ಈ ಮೆಟಬಲೈಟ್ಸ್ ಇದ್ದಾಗ ಇವು ನಾವು ಹಾಲಿನ ಮೂಲಕ ಗ್ರಾಹಕರಿಗೆ ಸೇರಿದಾಗ ಮನುಷ್ಯರಿಗೆ ಆದ ಆಂಟಿಬಯೋಟಿಕ್ಸ್ ಹಾಲಿನ ಮೂಲಕ ಸೇರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದರಲ್ಲಿ ವಿತ್ಡ್ರಾಯಲ್ ಪೀರಿಯಡ್ ಏನಿರುತ್ತೆ ಅಂದರೆ ಒಂದು ಪ್ರಾಣಿ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಅದರಲ್ಲಿ 7 days ಇರ್ಬೋದು, 5 days ಇರ್ಬೋದು, ಅದಕ್ಕೆ ಒಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ. ಒಂದು ಆ್ಯಂಟಿಬಯೋಟಿಕ್ ನಾವು ಯಾವ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಆ ಪೀರಿಯಡ್ವರೆಗೂ ಆ ಹಾಲನ್ನು ಯೂಸ್ ಮಾಡಬಾರ್ದು. ಆದ್ದರಿಂದ ಆ ಹಾಲನ್ನು ಡಿಸ್ಕಾರ್ಡ್ ಮಾಡೋದು ಒಂದು ವಿಧಾನ. ಅದನ್ನು ನಾವು ಬಳಸ್ತಾ ಇರೋದು ಸೂಕ್ತ. ಸರಿ ಸರ್, ಇವಾಗ ಪ್ರಾಣಿಗಳ ವಾಸಸ್ಥಾನ ಇದೆ ಅಂದ್ರೆ ಹಟ್ಟಿ, ಕೊಟ್ಟಿಗೆ ಏನಿವೆ, ಇವುಗಳ ಸ್ವಚ್ಛತೆ ಹಾಲು ಉತ್ಪಾದನೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರ ವಹಿಸ್ತದೆ? ಒಂದು ಎನ್ವಿರಾನ್ಮೆಂಟ್, ನಾನು ಹೇಳಿದಾಗೆ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಶುದ್ಧ ಹಾಲು ಉತ್ಪಾದನೆಯಲ್ಲಿ. ಅಲ್ಲಿ ಫಸ್ಟ್ ಕಂಟ್ಯಾಮಿನೇಷನ್ ಬರೋದೇ ಅಲ್ಲಿಂದ. ಪ್ರಾಣಿಗಳ ನಂತರ ಪ್ರಾಣಿಗಳಿಂದ ಉತ್ಪಾದನೆ ಅಂತ ಹಾಲು ಕಂಟ್ಯಾಮಿನೇಷನ್ ಆಗೋದು ಅಲ್ಲಿಂದ. ಒಂದು ಉತ್ತಮವಾಗಿ ನೆರಳಿರುವಂಥ ಪ್ರದೇಶ, ಉತ್ತಮವಾಗಿ ಗಾಳಿ ಆಡುವಂಥ ಪ್ರದೇಶ ಕೊಟ್ಟಿಗೆ ಆಗಿರಬೇಕಾಗುತ್ತದೆ. ಆದ್ದರಿಂದ ಅದರ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್. ಆ ಜಾಗವನ್ನು ನಾವು ಆಂಟಿಸೆಪ್ಟಿಕ್ಸ್ಗಳಿಂದ ಆಗಿರ್ಬೋದು, ಫಿನೈಲ್ಸ್ಗಳಿಂದ ಇರ್ಬೋದು, ಆ ನೆಲವನ್ನು ನಾವು ಸ್ವಚ್ಛ ಮಾಡಿ ಇಟ್ಕೋಬೇಕು. ಯಾಕಂದರೆ ನಾವು ಒಂದು ಹಟ್ಟಿಯನ್ನು ನೋಡಿದಾಗ ಅಲ್ಲಿ ಗಂಜಲುಗಳು ಅಲ್ಲೇ ಇರುತ್ತೆ, ಸಗಣಿ ಕೂಡ ಅಲ್ಲೇ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದು ಒಂದು ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿಂದ ಆ ಸಗಣಿಗಳಿಂದ ಅಥವಾ ಗಂಜಲದಿಂದ ಹಾಲು ಉತ್ಪಾದಿಸುವಂಥ ಹಾಲಿನ ಪ್ರದೇಶ ಏನಿದೆ ಅವೆರಡು ಕಂಟ್ಯಾಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಹಾಲು ಕರೆಯುವ ಪ್ರದೇಶವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಪ್ರಾಣಿಗಳನ್ನು ಸಾಕುವ ಪ್ರದೇಶಗಳನ್ನು ಕೂಡ, ಕೊಟ್ಟಿಗೆಗಳನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಇಲ್ಲಾಂದರೆ ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅಲ್ಲಿ ಶುದ್ಧವಾದ ಹಾಲು ಉತ್ಪಾದನೆ ಸಾಕಾರ ಆಗೋದಿಲ್ಲ. ಅದರಿಂದ ಇವಾಗ ಸ್ವಚ್ಛತೆಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಪ್ರಾಣಿಗಳ ಆಹಾರದ ಇದಕ್ಕೆ ಬಂದರೆ ಅದು ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ? ಈ ಹಾಲಿನ ಗುಣಮಟ್ಟದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ? ಈಗ ಹಾಲು ಉತ್ಪಾದನೆ ಆದಂಥ ಹಾಲಿನಿದೆ ಅದು ಶುದ್ಧವಾದ ಜೊತೆ ಅದರ ಕ್ವಾಲಿಟಿ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಉತ್ತಮವಾದ ಕ್ವಾಲಿಟಿ ಇರುವಂಥ ಹಾಲು ಉತ್ಪಾದನೆ ಆಗೋದು ನಾವು ಯಾವ ಆಹಾರವನ್ನು ನಾವು ಆ ದನಗಳಿಗೆ ನೀಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಅದು ಹಾಲಿನ ಉತ್ಪಾದನೆಯಲ್ಲಿ ಈಗ ಹೆಚ್ಚು ಇಳುವರಿ ಕೊಡುವಂಥ ದನಗಳಿಗೆ ನಾವು ಇಷ್ಟು ಪ್ರಮಾಣದ ಹಾಲನ್ನು ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಮತ್ತು ಮಿನರಲ್ ಮಿಕ್ಸ್ಚರ್ ಒಂದು ಪೂರ್ಣ ಪ್ರಮಾಣದಲ್ಲಿ ನಾವು ದನಗಳಿಗೆ ನೀಡಬೇಕಾಗುತ್ತದೆ. ಈಗ ಒಂದು ಆರೋಗ್ಯವಂತ
ಒಂದು 10 ಲೀಟರ್ ಕೊಡುವಂಥ ಹಸು ಅಂತ ನಾವು ಒಂದು ಉದಾಹರಣೆ ತಗೊಂಡ್ರೆ ಅದಕ್ಕೆ ಸುಮಾರು 25 kg ಹಸಿ ಹುಲ್ಲು, 5 kg ಒಣ ಹುಲ್ಲು, 3 kg ಹಿಂಡಿ ಮಿಕ್ಸ್ಚರನ್ನು, 200 ಗ್ರಾಮ್ನಷ್ಟು ಮಿನರಲ್ ಮಿಕ್ಸ್ಚರ್ಸ್ ಇವನ್ನು ನಾವು ಕೊಡಬೇಕಾಗುತ್ತೆ. ಮಿನರಲ್ ಮಿಕ್ಸ್ಚರ್ ನಾವು ಹಾಲಿನ ಉತ್ಪಾದನೆ ಅಥವಾ ಹಾಲಿನ ಕ್ವಾಲಿಟಿ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಯಾಕಂದರೆ ಈ ಮಿನರಲ್ ಮಿಕ್ಸ್ಚರ್ಸಿಂದನೇ ಅದರದ್ದು ಆರೋಗ್ಯ ಸ್ಥಿತಿಗತಿ ಡಿಪೆಂಡ್ ಆಗಿರೋದ್ರಿಂದ ಈ ಪೂರ್ಣ ಪ್ರಮಾಣದಲ್ಲಿ ಒಂದು ಸುರಕ್ಷಿತವಾಗಿ ಆಹಾರ ನೀಡೋದ್ರಿಂದ ಒಂದು ಉತ್ತಮ ಕ್ವಾಲಿಟಿಯ ಹಾಲನ್ನು ನಾವು ನಿರೀಕ್ಷಣೆ ಮಾಡಬಹುದು. ಸರ್, ಇವಾಗ ಒಂದು ಶುದ್ಧ ಹಾಲು ಉತ್ಪಾದನೆಯಿಂದ ರೈತರಿಗೆ ಒಂದು ಆರ್ಥಿಕ ಲಾಭ ಅದು ಹೇಗೆ ದೊರೆಯುತ್ತದೆ? ಒಂದು ಕ್ವಾಲಿಟಿ ಕ್ವಾಂಟಿಟಿ ಇದು ಒಂದು ರೈತರ ಆರ್ಥಿಕ ಲಾಭಕ್ಕಾಗಿ ಕ್ರೈಟೀರಿಯಾ ಇರುತ್ತೆ. ಒಂದು ಆರೋಗ್ಯವಂತ ಹಾಲಿನಿಂದ ಹೆಚ್ಚು ಇಳುವರಿ ಅಂತ ಬರೋದು ಅದರ ಕ್ವಾಲಿಟಿ ಅಂತಂದ್ರೆ ಅದರಲ್ಲಿ ಇರುವಂಥ SNF ಅಥವಾ ಫ್ಯಾಟ್ ಪರ್ಸೆಂಟೇಜ್, ಈ ಪ್ರಮಾಣಗಳು ಕರೆಕ್ಟ್ ಇದ್ದಾಗ ಮಾತ್ರ ಆ ಹಾಲು ಮಾರ್ಕೆಟಲ್ಲಿ ಅಕ್ಸೆಪ್ಟ್ ಆಗುತ್ತೆ. ನೀವು ಸೊಸೈಟಿ ಇರ್ಬೋದು, ಹಾಲು ಉತ್ಪಾದಕರ ಸೊಸೈಟಿ, ಇಲ್ಲಾಂದ್ರೆ ರಿಜೆಕ್ಷನ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಆದ್ದರಿಂದ ಆ ಮೇಂಟೆನೆನ್ಸ್ ಆಗಲಿಲ್ಲ ಅಂದರೆ ಆ ರೈತರಿಗೆ ಅದೊಂದು ನಷ್ಟ ಆಗುತ್ತೆ. ಈಗ ಅದರಿಂದ ಅದು ತಿರಸ್ಕೃತಗೊಂಡ್ರೆ ಅವ್ರದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕ್ವಾಲಿಟಿ ಮೇಂಟೈನ್ ಮಾಡೋದೇನಿದೆ ಅದು ಇಂಪಾರ್ಟೆಂಟ್. ಇಲ್ಲ ಅಶುದ್ಧವಾದ ಹಾಲು ಇತ್ತು ಅಂದರೆ ಅದು ರಿಜೆಕ್ಷನ್ ಆದರೆ ಅದು ಆರ್ಥಿಕವಾಗಿ ತುಂಬ ಹೊಡೆತ ಅಂತಲೇ ಹೇಳಬಹುದು. ಸರ್, ಇಷ್ಟೆಲ್ಲ ಮಾಹಿತಿಗಳನ್ನು ಈಗ ಕೊಟ್ರಿ. ಈ ಸಂದರ್ಭದಲ್ಲಿ ತಾವು ಹಾಲು ಉತ್ಪಾದಕರಿಗೆ, ಪಶು ಸಾಕುವಂತಹ ರೈತರಿದ್ದಾರೆ, ಇವರಿಗೆಲ್ಲ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಶುದ್ಧ ಹಾಲು ಉತ್ಪಾದನೆ ಏನಿದೆ ಇದೊಂದು ಕಾರ್ಯತಂತ್ರ, ಕಾರ್ಯವಿಧಾನ, ಪ್ರಾಕ್ಟೀಸ್ ಅಂತ ಇದನ್ನು ನಾವು ಅಳವಡಿಸ್ಕೋಬಹುದು. ಇದರಿಂದ ಯಾವುದೇ ಆರ್ಥಿಕ ಇನ್ಪುಟ್ಸ್ ಏನು ಬೇಕಾಗಿಲ್ಲ. ನಾವು ಒಂದು ಪ್ರೊಸೀಜರ್ ಅನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇದರಿಂದ ಒಂದು ಲಾಭದಾಯಕವಾಗಿ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಗ್ರಾಹಕರಿಗೆ ಉತ್ತಮ ಹಾಲು ಸಪ್ಲೈ ಕೊಡುವಂತ ಒಂದು ಪೂರ್ಣ ಉದ್ದೇಶ ಇರೋದ್ರಿಂದ ಮತ್ತೆ ಪ್ರಾಣಿಗಳ ಆರೋಗ್ಯದ ಕಡೆಗೂ ನಾವು ಗಮನ ಕೊಟ್ಟಾಗುತ್ತೆ, ಹಾಲು ಕರೆಯುವವರ ಆರೋಗ್ಯದ ಕಡೆಗೂ ಗಮನ ಕೊಟ್ಟಾಗುತ್ತೆ, ಮತ್ತೆ ಗ್ರಾಹಕರ ಈ ಮೂರು ಒಂದು ಟ್ರಯಾಡ್ ಅಂತ ಏನಂತೀವಿ, ಟ್ರಯಾಡ್ ಅನ್ನು ನಾವು ಪಾಲನೆ ಮಾಡಿದ್ರೆ ಒಂದು ಉತ್ತಮವಾದ ಹಾಲನ್ನು ನಾವು ಕೊಡಬಹುದು, ಉತ್ತಮ ಲಾಭವನ್ನು ನಾವು ಗಳಿಸಬಹುದು, ಮತ್ತೆ ನಷ್ಟ ಆಗೋದನ್ನು ನಾವು ತಡಿಬಹುದು. ಸರ್, ಬಹಳಷ್ಟು ಮಾಹಿತಿಗಳನ್ನು ನೀವು ನಮ್ಗೆ ಕೊಟ್ರೆ. ಸರ್, ಯಾರಿಗಾದ್ರೂ ಈಗ ನಿಮ್ಮನ್ನು ಸಂಪರ್ಕಿಸಬೇಕಿದ್ದಲ್ಲಿ ನಿಮ್ಮ ನಂಬರ್ ಅನ್ನು ಕೊಡಬಹುದಾ? 8971024282. ಸರ್, ಶುದ್ಧ ಹಾಲಿನ ಉತ್ಪಾದನೆ ಹಾಗೂ ಅದರ ಮಹತ್ವ ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ರೈತ ಮಿತ್ರರೇ, ಕೇಳಿದಿರಲ್ಲ, ಇವತ್ತು ನಮ್ಮ ಜೊತೆ ಪಶು ಆಸ್ಪತ್ರೆ ಕಿನ್ನಿಗೋಳಿ ಇದರ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವಿಶ್ವಾರಾಧ್ಯ TM ಇವರು ನಮ್ಮ ಜೊತೆ ಶುದ್ಧ ಹಾಲಿನ ಉತ್ಪಾದನೆ ಹಾಗೂ ಅದರ ಮಹತ್ವ ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಸರಿ ರೈತ ಮಿತ್ರರೇ, ಮುಂದಿನ ಪಶು ವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ.